ಇಷ್ಟು ದಿನ ನಡೆದಿದ್ದು ಒಂದು ಆಟ ಇನ್ನು ಮುಂದೆ ಮತ್ತೊಂದು ಆಟ ಅಂತ ಹೇಳ್ತಾ ಇದೆ ಬಿಜೆಪಿ. ಇಷ್ಟಕ್ಕೂ ನಾನು ಹೇಳ್ತಾ ಇರುವಂಥದ್ದು ಸೋಮವಾರದಿಂದ ಆರಂಭವಾಗ್ತಾ ಇರುವಂಥ ಸದನದ ಮತ್ತೊಂದು ಭಾಗ ಅಥವಾ ಮತ್ತೊಂದು ಎಪಿಸೋಡ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಬಿಜೆಪಿ ಈಗಾಗಲೇ ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇತ್ತು. ಆದರೆ ಸೋಮವಾರದಿಂದ ಮೂಡ ಹಗರಣವನ್ನು ಮುಂದಿಟ್ಕೊಂಡೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನೇ ಟಾರ್ಗೆಟ್ ಮಾಡಿ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗೋದಕ್ಕೆ ತೀರ್ಮಾನ ಮಾಡಿದೆ. ಇಷ್ಟು ದಿನ ನಡೆದಿದ್ದು ಒಂದು ಆಟ, ಇನ್ಮುಂದೆ ಮತ್ತೊಂದು ಆಟವೇ ಶುರುವಾಗಲಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅಗ್ರೆಸಿವ್ ಆಗಿ ಕೌಂಟರ್ ಕೊಡ್ತಿದ್ದಂತೆಯೇ ಇದೀಗ ಕೇಸರಿ ಪಡೆ ಫುಲ್ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯರನ್ನೇ ಗುರಿಯಾಗಿಸಿಕೊಂಡು ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಮೂಲಗಳ ಪ್ರಕಾರ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅಕ್ರಮ ಎಸಗಿದ್ದಾರಂತೆ. ಆರ್ಥಿಕ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ ಆಗಿದೆ. ಇದನ್ನೇ ಸೋಮವಾರ ನಡೆಯುವಂತ ಅಧಿವೇಶನದಲ್ಲೂ ಅಸ್ತ್ರ ಮಾಡಿಕೊಳ್ಳೋಕೆ ವಿಪಕ್ಷ ನಾಯಕರು ತೀರ್ಮಾನ ಮಾಡಿದ್ದಾರೆ. ಸೋಮವಾರ ಕಲಾಪ ಆರಂಭ ಆಗ್ತಿದ್ದಂತೆಯೇ ಮುಡಾ ವಿಚಾರದಲ್ಲಿ ಚರ್ಚೆಗೆ ಅನುವು ಮಾಡಿಕೊಡುವಂತೆ ನೋಟಿಸ್ ನೀಡಲು ಬಿಜೆಪಿ ಚಿಂತನೆ ಮಾಡ್ತಿದೆ. ಇನ್ನು ಅಷ್ಟಕ್ಕೆ ಸೀಮಿತವಾಗಿದೆ. ಎಲ್ಲಾ ನಾಯಕರಿಗೆ ಮುಡಾ ವಿಚಾರದಲ್ಲಿ ದಾಖಲೆ ಮುಂದಿಟ್ಟು ಪ್ರತ್ಯೇಕ ಕ್ಲಾಸ್ ಮಾಡಿರುವ ಬಿಜೆಪಿ ನಾಯಕರು ಸದನದಲ್ಲಿ ಈ ಬಗ್ಗೆ ಹೇಗೆ ಮಾತನಾಡಬೇಕು ಅಂತ ಈಗಾಗಲೇ ಕ್ಲಾಸ್ ಮಾಡಿದ್ದಾರೆ. ಇನ್ನು ಸದನದಲ್ಲಿ ತೀವ್ರ ಚರ್ಚೆ ಜೊತೆಗೆ ಅಹೋರಾತ್ರಿ ಧರಣಿ ನಡೆಸೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಮೈಸೂರಿನಲ್ಲೇ ಆಗಿರ್ತಕ್ಕಂಥ ಮೂಡ ಹಗರಣ, ಇದ್ರ ಬಗ್ಗೆ ಹೆಚ್ಚು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸೋಮವಾರ ನಂತರದಲ್ಲಿ ನಾವು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ತೇವೆ. ಇನ್ನು ಸೋಮವಾರದ ಕದನ ಆರಂಭವಾಗುವ ಮೊದಲೇ ಉಭಯ ಬಣಗಳಲ್ಲೂ ಮುಡಾ ಹಗರಣ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಆತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿಯೂ ಕೂಡ ಮುಡಾ ಹಗರಣ ವಿಚಾರವಾಗಿ ಹೇಗೆ ಮಾತನಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಎಲ್ಲಾ ಶಾಸಕರಿಗೂ ಕೌಂಟರ್ ಕೊಡೋಕೆ ಸಿದ್ಧತೆ ನಡೆಸಿದ್ದಾರೆ. ಅವರು ಮಾತನಾಡಿದ್ರೆ ಮಾತ್ರ ನೀವು ಮಾತನಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅದರ ಪರಿಣಾಮವೇ ನಿನ್ನೆ ಸದನದಲ್ಲಿ ಕಾಂಗ್ರೆಸ್ ಶಾಸಕರು ಅಬ್ಬರಿಸಿರುವುದಕ್ಕೆ ಉದಾಹರಣೆಯಾಗಿದೆ. ಗೋವಿ ನಿಗಮದಲ್ಲಿ 87 ಕೋಟಿ ಯೆಸ್ ಬ್ಯಾಂಕ್, ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿಯವರು ಲೂಟಿ ಹೊಡೆದಿದ್ದು, ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. SBI ಬ್ಯಾಂಕ್, ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕೆರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ದೇವರಾಜರ ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ಇದಿಷ್ಟೇ ಅಲ್ಲ, ಮುಡಾದಲ್ಲಿ ದೇವೇಗೌಡರ ಕುಟುಂಬಕ್ಕೂ ಸೈಟ್ ಕೊಡಲಾಗಿದೆ ಅಂತ ಪ್ರದೀಪ್ ಈಶ್ವರ್ ಆರೋಪ ಮಾಡಿದ್ರು. ಒಟ್ಟಾರೆಯಾಗಿ ವಾಲ್ಮೀಕಿಯ ಬಳಿಕ ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಸಮರ ಸಾರೋಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಸೋಮವಾರದ ಕಲಾಪದಲ್ಲಿ ಸಿಎಂ ಟಾರ್ಗೆಟ್ ಮಾಡಿ ಅಬ್ಬರಿಸೋಕೆ ಕೇಸರಿ ಪಡೆ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.